ಇವತ್ತು ನಾವು ಈ ವಿಡಿಯೋದಲ್ಲಿ 1 ಲೀಟರ್ ಹಾಲಿನಲ್ಲಿ ಹೊರಗಡೆ ಸಿಗ್ತಕ್ಕಂತಹ ಅದ್ಭುತವಾದ ಸ್ವೀಟ್ ರೆಸಿಪಿಯನ್ನು ಮನೆಯಲ್ಲಿ ಮಾಡೋಣ ಬನ್ನಿ. ಬನ್ನಿ ರೆಸಿಪಿಯನ್ನು ಶುರು ಮಾಡೋಣ. ಮೊದಲಿಗೆ ಈ ರೆಸಿಪಿ ಮಾಡೋದಕ್ಕೆ 1 ಲೀಟರ್ ಹಾಲನ್ನು ಯೂಸ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಹಾಲನ್ನು ಕಾಯಿಸಿ ಆರಿಸಿ ಇಟ್ಕೊಂಡಿದ್ದೇನೆ. ಮೊದಲೇ ನಾನು ಹಾಲನ್ನು ಚೆನ್ನಾಗಿ ಕಾಯಿಸಿ ಇಟ್ಕೊಂಡಿದ್ದೇನೆ. ಈ ಸ್ವೀಟ್ ರೆಸಿಪಿ ಮಾಡುವಾಗ ಹಾಲು ಫುಲ್ ಫ್ಯಾಟ್ ಹಾಲನ್ನು ತಗೊಳ್ಳಿ. ಫುಲ್ ಫ್ಯಾಟ್ ಹಾಲು ತಗೊಳ್ಳೋದರಿಂದ ತುಂಬ ಚೆನ್ನಾಗಿ ಈ ಸ್ವೀಟ್ ರೆಸಿಪಿ ಆಗುತ್ತೆ. ಹಾಲು ನಾನು ಮೊದಲೇ ಕಾಯಿಸಿ ಇಟ್ಕೊಂಡಿದ್ದೇನಲ್ಲ, ಅರ್ಧದಷ್ಟು ಹಾಲನ್ನು ಇನ್ನೊಂದು ಪಾತ್ರೆಯಲ್ಲಿ ಹಾಕ್ತಾ ಇದ್ದೇನೆ. ಒಂದು ಪಾತ್ರೆಯಲ್ಲಿ ಹಾಕಿದ ಮೇಲೆ ಗ್ಯಾಸ್ ಆನ್ ಮಾಡಿಬಿಟ್ಟು ಚೆನ್ನಾಗಿ ಹಾಲನ್ನು ಕಾಯಿಸ್ಕೊಳ್ಳಿ. ನಾನು ಇದನ್ನು ಮೊದಲೇ ಚೆನ್ನಾಗಿ ಕಾಯಿಸಿ ಇಟ್ಕೊಂಡಿದ್ದೇನೆ. ಇನ್ನು ಸ್ವಲ್ಪ ಬಿಸಿಯಾಗಿ ಮಾಡ್ಕೊಳ್ತಾ ಇದ್ದೇನೆ. ಆ ಹಾಲು ಬಿಸಿಯಾಗುವ ತನಕ ಅರ್ಧ ಲಿಂಬೆ ಹಣ್ಣು ತಗೊಳ್ಳಿ. ಅದರಿಂದ ರಸವನ್ನು ಒಂದು ಪಾತ್ರೆಯಲ್ಲಿ ರಸವನ್ನು ತೆಗೆದುಕೊಳ್ಳಿ ಪೂರ್ತಿಯಾಗಿ. ಲಿಂಬೆಹಣ್ಣಿನ ರಸ ಡೈರೆಕ್ಟ್ ಆಗಿ ಹಾಕಕ್ಕೆ ಹೋಗಿ ಇದರಲ್ಲಿ ಸ್ವಲ್ಪ ನೀರನ್ನು ಹಾಕಿಕೊಂಡು ಲಿಂಬೆಹಣ್ಣಿನ ರಸ ಮತ್ತು ನೀರು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪನೇ ಲಿಂಬೆಹಣ್ಣಿನ ರಸ ಹಾಕಿಕೊಂಡು ಚಮ್ಮಚನಿಂದ ಕೈ ಆಡಿಸ್ತಾ ಹಾಲನ್ನು ಒಡೆದುಕೊಳ್ಬೇಕು. ಚೆನ್ನಾಗಿ ಒಡೆದು ಹೋಗಿದೆ ಹಾಲು. ಇವಾಗ ನೀರು ಮತ್ತು ಒಡೆದಗಿರುವ ಹಾಲನ್ನು ಸಪ್ರೇಟಾಗಿ ಮಾಡ್ಕೊಳ್ಬೇಕು. ಕಾಟನ್ ಬಟ್ಟೆಯಲ್ಲಿ ಇದನ್ನು ಸೋಸ್ಕೊಳ್ಳಿ. ನೀರು ಸಪ್ರೇಟಾಗಿ ಬಿಡುತ್ತೆ. ಒಡೆದು ಹೋಗಿರುವ ಹಾಲು ಬಟ್ಟೆಯಲ್ಲಿ ಸಿಗುತ್ತೆ. ಸೋಸ್ಕೊಂಡಿದ್ದಾದ್ಮೇಲೆ ಇದ್ರ ಮೇಲ್ಗಡೆ ಮತ್ತೆ ತಣ್ಣಗೆ ನೀರನ್ನು ಹಾಕಿಕೊಳ್ಳಿ. ಹೀಗೆ ಮಾಡೋದ್ರಿಂದ ಲಿಂಬೆಹಣ್ಣಿನ ರಸ ಹುಳಿ ಇರುತ್ತಲ್ಲ, ಅದು ಪೂರ್ತಿಯಾಗಿ ಹೋಗ್ಬಿಡುತ್ತೆ. ಹೀಗೆ ಮಾಡೋದರಿಂದ ತಣ್ಣಗೆ ನೀರು ಹಾಕುವುದರಿಂದ ಪೂರ್ತಿಯಾಗಿ ಹುಳಿ ಹೋಗ್ಬಿಡುತ್ತೆ. ಇವಾಗ ಕೈಯಿಂದ ಈ ಬಟ್ಟೆಯನ್ನು ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೇನಲ್ಲ ಅದೇ ರೀತಿಯಾಗಿ ತಿರುಗಿಸ್ಕೊಳ್ತಾ ಇದರಿಂದ ಎಕ್ಸ್ಟ್ರಾ ನೀರನ್ನು ತೆಗೆದುಕೊಳ್ಳಿ. ಚೆನ್ನಾಗಿ ಇದರಿಂದ ನೀರನ್ನು ತೆಗೆದುಕೊಂಡು ಟೈಟಾಗಿ ಗಂಟನ್ನು ಕಟ್ಟಿ ಇದ್ರ ಮೇಲ್ಗಡೆ ಭಾರವಾಗಿರುವ ಪಾತ್ರೆಯನ್ನಿಡಿ. ಒಂದು 20ರಿಂದ 25 ನಿಮಿಷ ಹೀಗೆ ಭಾರವಾಗಿರುವ ಪಾತ್ರೆಯನ್ನು ಇದ್ರ ಮೇಲ್ಗಡೆನೆ ಇಟ್ಕೊಳ್ಬೇಕು. ಇವಾಗ ಇಲ್ಲಿ ನಾನು ಡ್ರೈ ಫ್ರೂಟ್ಸ್ ಅನ್ನು ಕಟ್ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ನಾನು ಡ್ರೈ ಫ್ರೂಟ್ಸ್ ನಲ್ಲಿ ಪಿಸ್ತಾ, ಬಾದಾಮಿ, ಗೋಡಂಬಿಯನ್ನು ತಗೊಂಡಿದ್ದೇನೆ. ಎಲ್ಲವೂ ಸ್ವಲ್ಪ ತೆಗೆದುಕೊಂಡಿದ್ದೇನೆ ಇಲ್ಲಿ ನಾನು. ಇವಾಗ ಇದನ್ನು ಚಾಕುನಿಂದ ಕಟ್ ಮಾಡ್ಕೊಳ್ಳಿ. ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಹೀಗೆ ಮೊದಲಿಗೆ ಇಲ್ಲಿ ನಾನು ಬಾದಾಮಿಯನ್ನು ಕಟ್ ಮಾಡ್ಕೊಳ್ತಾ ಇದ್ದೇನೆ. ಅದಾದ ನಂತರ ಗೋಡಂಬಿ ಕಟ್ ಮಾಡ್ತಾ ಇದ್ದೇನೆ ಹಾಗೂ ಪಿಸ್ತಾ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೇನೆ. ನೆಕ್ಸ್ಟ್ ಇವಾಗ ಉಳಿದಿರುವ ಹಾಲನ್ನು ಕಾಯಿಸ್ಕೊಳ್ಳೋಣ. ಗ್ಯಾಸ್ ಆನ್ ಮಾಡಿಬಿಟ್ಟು ಹಾಲನ್ನು ಕಾಯಕ್ಕಿಡಿ. ಇಲ್ಲಿ ನೋಡಿ, ಮೊದಲೇ ನಾನು ಕಾಯಿಸಿಟ್ಕೊಂಡಿದ್ದರಿಂದ ಕೆನೆ ತುಂಬ ಥಿಕ್ಕಾಗಿ ಬಂದಿದೆ. ಇವಾಗ ಇದರಲ್ಲಿ ಅರ್ಧ ಕಪ್ನಷ್ಟು ಸಕ್ಕರೆಯನ್ನು ಹಾಕಿಕೊಳ್ಳಿ. ಸಕ್ಕರೆ ಹಾಕಿದ್ಮೇಲೆ ಚೆನ್ನಾಗಿ ಸಕ್ಕರೆ ಕರಗುವವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 5ರಿಂದ 6 ಕೇಸರ್ ದಳವನ್ನು ಹಾಲಿನಲ್ಲಿ ನೆನೆಯಕ್ಕಿಟ್ಟಿದ್ದೆ. ಚೆನ್ನಾಗಿ ಕಲರ್ ಬಿಟ್ಟಿದೆ. ಇದನ್ನು ಕೂಡ ಹಾಲಿನಲ್ಲಿ ಹಾಕಿಕೊಳ್ಳಿ. ಹಾಗೆಯೇ ಡ್ರೈ ಫ್ರೂಟ್ಸನ್ನು ಕಟ್ ಮಾಡಿದ್ದೇವಲ್ಲ ಅದನ್ನು ಸ್ವಲ್ಪ ಹಾಕಿಕೊಳ್ಳಿ. ಸ್ವಲ್ಪ ಉಳಿಸ್ಕೊಳ್ಳಿ. 1 ಚಮಚದಷ್ಟು ಏಲಕ್ಕಿ ಪುಡಿಯನ್ನು ಕುಟ್ಟಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಇದರಲ್ಲಿ ಹಾಕಿಕೊಳ್ಳಿ. ಹಾಲಿನಲ್ಲಿ 1 ಚಮಚದಷ್ಟು ಮಿಲ್ಕ್ ಪೌಡರ್ ಅನ್ನು ಹಾಕಿಕೊಳ್ಳಿ. ಇದನ್ನೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮತ್ತೆ ಒಂದು 5 ನಿಮಿಷ ಕುದಿಸ್ಕೊಳ್ಳಿ. ಹಾಲಿನ ಪೌಡರ್ ಇದ್ರೆ ಹಾಕಿಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಕೂಡ ಮಾಡ್ಕೊಳ್ಬಹುದು. ಹಾಲಿನ ಪೌಡರ್ ಹಾಕಿಕೊಳ್ಳುವುದರಿಂದ ಹಾಲು ತುಂಬಾ ಬೇಗ ಗಟ್ಟಿಯಾಗಿ ಬರುತ್ತೆ. ಹಾಗಾಗಿ ಮಿಲ್ಕ್ ಪೌಡರ್ ಹಾಕಿಕೊಂಡಿದ್ದು. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ, ಹಾಗೂ ಹಾಲು ಕೂಡ ಥಿಕ್ಕಾಗಿ ಬಂದಿದೆ. ಇವಾಗ ಇದು ರೆಡಿ ಆಗಿದೆ. ಇವಾಗ ನೆಕ್ಸ್ಟ್ ನಾವು ಟೈಟ್ ಆಗಿ ಕಟ್ಟಿರುವುದನ್ನು ಬಿಡಿಸಿಕೊಳ್ಳೋಣ. ಬಟ್ಟೆಯಿಂದ ಬಿಡಿಸಿದಾದ್ಮೇಲೆ ಕೈಯಿಂದ ಈ ರೀತಿ ಚೂರ ಮಾಡ್ಕೊಳ್ಳಿ ಮೊದಲು. ಇವಾಗ ಇದಕ್ಕೇನೆ 1 ಚಮಚದಷ್ಟು ಮಿಲ್ಕ್ ಪೌಡರ್ ಅನ್ನು ಹಾಕ್ತಾ ಇದ್ದೇನೆ. ಮಿಲ್ಕ್ ಪೌಡರ್ ಹಾಕಿದ್ಮೇಲೆ ಚೆನ್ನಾಗಿ ಒಂದ್ಸಲ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಅಂಗೈಯಿಂದ ಚೆನ್ನಾಗಿ ನಾದ್ಕೊಳ್ಬೇಕು. ನಾವು ಇದನ್ನು ಎಲ್ಲಿವರೆಗೂ ನಾದ್ಕೊಳ್ಬೇಕು ಅಂದ್ರೆ ಸ್ಮೂತ್ ಆಗಿ ಬರಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕೈಯಿಂದ ಒರೆಸಿ ಸ್ಮೂತ್ ಮಾಡ್ಕೊಳ್ಬೇಕು. ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೇನಲ್ಲ ಅದೇ ರೀತಿಯಾಗಿ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಬೆಣ್ಣೆ ತರ ಬಂದಿದೆ. ಇವಾಗ ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿ ರೌಂಡ್ ಶೇಪ್ ಆಗಿ ಮಾಡಿ ಮಧ್ಯದಲ್ಲಿ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ರೌಂಡ್ ಶೇಪ್ ಆಗಿ ಮಾಡಿಕೊಂಡು ಅಂಗೈಯಿಂದ ಪ್ರೆಸ್ ಮಾಡ್ಕೊಳ್ಳಿ. ಹೀಗೆ ಪೂರ್ತಿಯಾಗಿ ಇಲ್ಲಿ ನಾನು ಮಾಡಿಟ್ಕೊಂಡಿದ್ದೇನೆ ತಟ್ಟೆಯಲ್ಲಿ. ನೆಕ್ಸ್ಟ್ ಇವಾಗ ಮತ್ತೆ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆಯಲ್ಲಿ 1 ಕಪ್ನಷ್ಟು ಸಕ್ಕರೆ ಹಾಕಿಕೊಳ್ಳಿ. ಅದರಲ್ಲಿ 3 ಕಪ್ನಷ್ಟು ನೀರನ್ನು ಹಾಕಿಕೊಳ್ಳಿ. ಸಕ್ಕರೆ ಚೆನ್ನಾಗಿ ನೀರಿನಲ್ಲಿ ಕರಗಬೇಕು. ಸಕ್ಕರೆ ಕರಗಿದಾದ್ಮೇಲೆ ಇವಾಗ ಸ್ವಲ್ಪ ನೀರು ಕುದಿ ಬರಬೇಕು. ಇವಾಗ ಇದರಲ್ಲಿ ಮಾಡಿರುವುದನ್ನು ಒಂದೊಂದಾಗಿ ಹಾಕಿಕೊಳ್ಳಿ. ಇದ್ರ ಮೇಲ್ಗಡೆ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಗ್ಯಾಸ್ ಹೈ ಫ್ಲೇಮ್ ಅಲ್ಲಿ ಇಟ್ಟು ಸಕ್ಕರೆ ನೀರಿನಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಳಿ. 5 ನಿಮಿಷ ಆಗಿದೆ. ಮುಚ್ಚಳವನ್ನು ತೆಗೆದುಕೊಳ್ಳೋಣ.
ಸಕ್ಕರೆ ನೀರಿನಲ್ಲಿ ಹಾಕೋದಕ್ಕಿಂತ ಮುಂಚೆ ಚಿಕ್ಕದಾದ ಸೈಜ್ನಲ್ಲಿತ್ತು 5 ನಿಮಿಷ ಕುದಿಸ್ಕೊಂಡಿದ್ದಾದ್ಮೇಲೆ ಡಬಲ್ ಆಗಿಬಿಟ್ಟಿದೆ. ಹೀಗೆ ಡಬಲ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಸಕ್ಕರೆ ನೀರಿನಲ್ಲಿ ಹಾಕಿಕೊಂಡು ಕುದಿಸ್ಕೊಳ್ಬೇಕು. ಇವಾಗ ಇದು ರೆಡಿಯಾಗಿದೆ. ಗ್ಯಾಸ್ ಆಫ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಇದನ್ನು ತೆಗೆದುಕೊಳ್ಳಿ. ಸಕ್ಕರೆ ನೀರಿನಿಂದ ತೆಗೆದುಕೊಂಡು ಒಂದು ಪ್ಲೇಟ್ನಲ್ಲಿ ಇಟ್ಕೊಳ್ಳಿ. ಒಂದು ಪ್ಲೇಟ್ನಲ್ಲಿ ತೆಗೆದುಕೊಳ್ಳುವುದರಿಂದ ಎಕ್ಸ್ಟ್ರಾ ಇದರಲ್ಲಿ ನೀರಿರುತ್ತಲ್ಲ ಸೈಡ್ನಲ್ಲಿ ಈ ರೀತಿ ಬಂದ್ಬಿಡುತ್ತೆ. ಇವಾಗ ಇದನ್ನು ಒಂದು ಪ್ಲೇಟ್ನಲ್ಲಿ ಸರ್ವ್ ಮಾಡ್ತಾ ಇದ್ದೇನೆ. ಸರ್ವ್ ಮಾಡಿದಾದ್ಮೇಲೆ ಇದ್ರ ಮೇಲ್ಗಡೆ ಮಾಡಿರುವ ರಬಡಿಯನ್ನು ಹಾಕಿಕೊಳ್ಳೋಣ. ಕಟ್ ಮಾಡಿರುವ ಡ್ರೈ ಫ್ರೂಟ್ಸ್ ಅನ್ನು ಇದ್ರ ಮೇಲ್ಗಡೆ ಹಾಕಿಕೊಳ್ಳಿ. ಬಾದಾಮಿ ಗೋಡಂಬಿ ಹಾಕಿದ್ಮೇಲೆ ಪಿಸ್ತಾ ಕೂಡ ಕಟ್ ಮಾಡಿದ್ದೇವಲ್ಲ ಅದನ್ನು ಕೂಡ ಇದ್ರ ಮೇಲ್ಗಡೆ ಹಾಕಿಕೊಳ್ಳಿ. ಇವಾಗ ನಮ್ಮ ಮನೆಯಲ್ಲೇ ರುಚಿಯಾದ ರಸ್ಮಲೈ ರೆಡಿಯಾಗಿದೆ ವೀಕ್ಷಕರೇ. ಹೊರಗಡೆ ಸಿಗ್ತಕ್ಕಂತಹ ರಸ್ಮಲೈ ಮನೆಯಲ್ಲೇ ತುಂಬ ಈಜಿಯಾಗಿ ಅದ್ಭುತವಾಗಿ ಟೇಸ್ಟಿಯಾಗಿ ಯಾವ ರೀತಿ ರಸ್ಮಲೈ ಮಾಡ್ಬೋದು ಅಂತ ನೋಡಿದ್ರಲ್ಲ ವೀಕ್ಷಕರೇ. ಇವತ್ತಿನ ಈ ರೆಸಿಪಿ ಇಷ್ಟವಾದಲ್ಲಿ ಪ್ಲೀಸ್ ವೀಕ್ಷಕರೇ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಹೀಗೆ ಒಂದು ಇಂಟ್ರೆಸ್ಟಿಂಗ್ ಆದ ರೆಸಿಪಿ ಜೊತೆಗೆ. ಥ್ಯಾಂಕ್ ಯು.